ಹಾಯ್ ನಮಸ್ಕಾರ, ಎಲ್ರಿಗೂ ಶುಭೋದಯ. ಇದು ಸೋಮವಾರ ಬೆಳಗಿನ ವಿಡಿಯೋನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆನೆ ಹುಣಸೂರಿನಲ್ಲಿ ನೋಡ್ತಾ ಇದ್ದೀರಿ, ಸೋನೆ ಮಳೆ ಹಿಡಿದುಬಿಟ್ಟಿದೆ. ನಮಗೆ ಮಡಿಕೇರಿಗೆ ಹತ್ರ ಇರೋದ್ರಿಂದ ಸಿಕ್ಕಾಪಟ್ಟೆ ಸೋನೆ ಅಂತೂ ಹಿಡಿದ್ರೆ ವಾರ 15 ದಿನ ನಿಲ್ಲೋದೇ ಇಲ್ಲ. ಆ ರೀತಿ ಸೋನೆ ಮಳೆ, ಅದರಲ್ಲೂ ಆದ್ರಿ ಮಳೆ ಶುರುವಾಯಿತು ಅಂದರೆ ತುಂಬ ಸೋನೆ ಹಿಡಿಯುವಂಥದ್ದು. ಮಹಾಗಣಪತಿಗೆ ಒಂದು ನಮಸ್ಕಾರ ಹಾಕಿ ನಮ್ಮ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತು ಒಂದು ವಿಶೇಷವಾದ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಹಾಗೆ ಹೊಸದಾಗಿ ಚಾನಲ್ಗೆ ಬಂದಿರುವಂಥವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲೇ ಬರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೊತೆಗೆ ನೀವು ಲೈಕ್ ಮಾಡಾದಮೇಲೆ ಹೈಪ್ ಅನ್ನುವಂಥದ್ದನ್ನು ಕೂಡ ನನಗೆ ಪಾಯಿಂಟನ್ನು ಕೊಟ್ಟರೆ ನನಗೆ ನನ್ನ ಚಾನಲ್ಗೆ ನೀವೆಲ್ಲರೂ ಸಪೋರ್ಟ್ ಮಾಡಿದ ರೀತಿ ಆಗುತ್ತೆ. ಇವತ್ತು ಸೋಮವಾರ. ನನ್ನ ಟೈಟಲ್ಲು ತಮ್ನೆಲ್ನ ನೋಡಿದ್ದೀರಿ ವಿಡಿಯೋದು. 8 ವರ್ಷಗಳ ನಂತರ ಒಂದು ಹರಕೆ ತೀರಿಸುವಂಥ ಸೌಭಾಗ್ಯ ಭಗವಂತ ನನಗೆ ಕೊಟ್ಟರು ಅಂತ ಹೇಳಬಹುದು. ಯಾವ ದೇವ್ರಿಗೆ ಹರಕೆ ಮಾಡ್ಕೊಂಡಿದ್ದೆ, ಏನನ್ನು ಹರಕೆ ಮಾಡ್ಕೊಂಡಿದ್ದೆ ಅಂತ ಹೇಳಿ ತಿಳಿಸ್ತೀನಿ. ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೋಗಬೇಕಿತ್ತು, ಆಕಸ್ಮಿಕವಾಗಿ ಒಂದು ಎಮರ್ಜೆನ್ಸಿ ಕೆಲಸ ಬಂದಿದ್ದರಿಂದ ನನಗೆ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ. ಮನೇಲಿ ಪೂಜೆ ಮುಗಿಸಿ ನಾನು ಹೊರಗಡೆ ಹೋಗಬೇಕಾಗಿ ಬಂತು. ಸಂಜೆ ಬಂದು ನಾನು ದೇವಸ್ಥಾನಕ್ಕೆ ಹೋದೆ. ವಿಡಿಯೋ ಆಮೇಲೆ ಕಂಟಿನ್ಯೂ ಮಾಡಿದ್ದೀನಿ, ನೋಡಿ. ಮಧ್ಯಾಹ್ನ ಆಯಿತು ಊರಿಂದ ಬರೋ ಅಷ್ಟೊತ್ತಿಗೆ. ನೋಡಿ, ಪೂರ್ತಿ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ವ್ಲಾಗ್ಸ್. ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸಹ ಪ್ರೀತಿಯ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಇದು ಬಂದು ಸೋಮವಾರ ಸಂಜೆ ವಿಡಿಯೋನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಪುಟ್ಟ ಬ್ಲಾಗ್ ಆಗಿರುತ್ತೆ ಇವತ್ತು. ಹಾಗೆ ಹೊಸದಾಗಿ ನನ್ನ ಚಾನಲ್ಗೆ ಬಂದಿರುವಂಥವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರುವಂಥ ಹೈಪ್ ಅನ್ನುವಂಥ ಪಾಯಿಂಟು ಸಹ ನನಗೆ ಹೈಪ್ ಮಾಡಿ. ಎಲ್ಲರೂ ಸಹ ಲೈಕ್ ಕೊಟ್ಟ ತಕ್ಷಣ ಹೈಪ್ ಅಂತ ಬರುತ್ತೆ, ಅದನ್ನು ನೀವು ಕ್ಲಿಕ್ ಮಾಡೋದ್ರಿಂದ ನನಗೊಂದು ಪ್ರೀತಿಯ ಸಪೋರ್ಟ್ ನನ್ನ ಚಾನಲ್ಗೆ ನೀವು ಕೊಡುವಂಥದ್ದನ್ನು ಖಂಡಿತ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಜೊತೆಗೆ ಸ್ಯಾರಿ, ಡ್ರೆಸ್ಸು ಮತ್ತು ಕಿಚನ್ ಪ್ರಾಡಕ್ಟು ಕೂಡ ನನ್ನ ವಿಡಿಯೋ ಕೆಳಗಡೆ ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ಗಳು ಕೂಡ ನೀವು ಕ್ಲಿಕ್ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆದರೆ ಪರ್ಚೇಸ್ ಮಾಡಬಹುದು ನನ್ನ ಲಿಂಕ್ ಮೂಲಕ ಅಂತ ಹೇಳ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ಗಳನ್ನ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ತುಂಬ ಚೆನ್ನಾಗಿರುತ್ತೆ. ಕಡಿಮೆ ರೈಟಲ್ಲಿ ಸಿಗುವಂಥ ಕ್ವಾಲಿಟಿ ಚೆನ್ನಾಗಿರುವಂತಹ ಲಿಂಕ್ಗಳನ್ನೇ ಹಾಕಿರ್ತೀನಿ. ಸ್ಯಾರಿ ಆಗಬಹುದು, ಡ್ರೆಸ್ ಆಗಬಹುದು, ಇಲ್ಲಾಂದರೆ ಕಿಚನ್ ಪ್ರಾಡಕ್ಟ್ಗಳು ಕೂಡ ನಾನು ಲಿಂಕ್ನ ಹಾಕ್ತೀನಿ. ನೋಡಿ, ನಿಮಗೆ ಗೊತ್ತಾಗುತ್ತೆ ಚೆನ್ನಾಗಿದೆಯೋ ಇಲ್ವೋ ಅಂತ ಹೇಳಿ. ಹಾಗೆ ಇವತ್ತು ಏನಪ್ಪ ನನ್ನ ಡೈಲಿ ಬ್ಲಾಗ್ ಅಂದರೆ, ಆಲ್ರೆಡಿ ಸಂಜೆ ಆಗಿದೆ, ಹುಣಸೂರಲ್ಲಿ ಮಳೆ ಸಹ ಇದೆ. ಒಬ್ಬರು ಕಮೆಂಟ್ ಮಾಡಿದರು, ತಿನ್ನೋದೆಲ್ಲ ಯಾಕೆ ತೋರಿಸಿ ಟೈಮ್ ವೇಸ್ಟ್ ಮಾಡ್ತೀರಾ? ಟೈಮ್ ವೇಸ್ಟ್ ಅಂತ ಏನಿಲ್ಲ, ನೀವು ಕಮೆಂಟ್ ಮಾಡಿ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಯಾಕೆಂದರೆ ಡೈಲಿ ಬ್ಲಾಗ್ ವಿಡಿಯೋ ನಂದು, ನನ್ನ ಕಂಟೆಂಟ್ ಇರೋದೇ ಡೈಲಿ ಬ್ಲಾಗ್ ಅಂತ ಹೇಳಿ. ಬ್ಲಾಗ್ ಅಂತ ಹೇಳಿದ್ರೆ ನಮ್ಮ ದಿನಚರಿ, ನಾವು ತಿನ್ನೋದಾಗಬಹುದು, ರೆಸಿಪಿ ಮಾಡೋದಾಗಲಿ, ಕೂತ್ಕೊಂಡು ಒಂದಿಷ್ಟು ಕಂಟೆಂಟ್ ಕ್ರಿಯೇಟ್ ಮಾಡಿ ಮಾತಾಡೋದಾಗಲಿ ಮಾಡೋದನ್ನೇ ಒಂದು ಡೈಲಿ ಬ್ಲಾಗ್ ವಿಡಿಯೋಸ್ ಅಂತ ಹೇಳ್ತೀವಿ. ಅವೆಲ್ಲ ನಾನು ಏನು ಡೈಲಿ ಬ್ಲಾಗ್ಸ್ಗಳನ್ನ ಹಾಕ್ಕೊಳ್ದಂಗೆ ಬರೀ ಮಾತಾಡಿದ್ರೆ ಅದು ಬ್ಲಾಗ್ ಅಂತ ಆಗಲ್ಲ. ಅದಕ್ಕೋಸ್ಕರ ನಿಮಗೆ ಕ್ಲಾರಿಟಿ ಕೊಡ್ತಾ, ಇವತ್ತು ಸುಮಾರು 8 ವರ್ಷಗಳ ನಂತರ ಒಂದು ಹರಕೆ ತೀರಿಸೋಕ್ಕೆ ಹೋಗ್ತಾ ಇದ್ದೀನಿ. 8 ವರ್ಷದ ಹಿಂದೆ ಒಂದು ಹರಕೆ ಮಾಡ್ಕೊಂಡಿದ್ದೆ. ಆ ಹರಕೆನ ತೀರಿಸ್ಬೇಕು, ಹೋಗಿ ಅದನ್ನು ನಾನು ಏನನ್ನು ಹರಕೆ ಮಾಡ್ಕೊಂಡಿದ್ದೀನಿ ಅದನ್ನು ಒಪ್ಪಿಸ್ಬೇಕು ಅಂತ ಹೇಳಿ ಅಂದ್ಕೊಂಡು ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ಅದು ಮುಂದೂಡ್ತಾನೇ ಹೋಗ್ತಾ ಇತ್ತು. ಕಾಲ ಕೂಡು ಬಂದಿಲ್ಲ ಏನೋ ಅಂತ ಅಂದ್ಕೊಳ್ತಾ ಇದೆ. ಹರಕೆನೂ ಕೂಡ ತುಂಬ ಇಟ್ಕೋಬಾರ್ದು, ಹರಕೆಗಳನ್ನ ತುಂಬ ವರ್ಷ ಇಟ್ಕೋಬಾರ್ದು. ನಮ್ಮ ಮನೆಯವ್ರಿಗೆ ಹೇಳ್ತಾ ಇದೆ, ಅದೊಂದು ಹರಕೆ ಐತೆ ಹೋಗೋಣ, ಅದು ಹುಣಸೂರಲ್ಲೇ. ಏನು ವಿಷಯಕ್ಕೆ ಹರಕೆ ಮಾಡ್ಕೊಂಡಿದ್ದೆ ಅಂತ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತಂದರೆ ಹೇಳ್ತೀನಿ, ಮುಂದೆ ಹೇಳ್ತೀನಿ. ಇವಾಗ ಹೋಗ್ತಾ ಇದ್ದೀನಿ, ಹರಕೆ ಏನನ್ನ ಮಾಡ್ಕೊಂಡಿದ್ದೆ, ಸ್ವಾಮಿಗೆ ನಾನು ಏನು ಅರ್ಪಿಸೋದಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಹುಣಸೂರಲ್ಲೇ, ನಮ್ಮ 1-2 ರೋಡ್ ಬಿಟ್ಟರೆ ಇರುವಂತಹ ದೇವಸ್ಥಾನ. ಸುಮಾರು 8 ವರ್ಷದ ಹಿಂದೆ ನಾನು ಒಂದು ಸಂಕಲ್ಪ ಹರಕೆ ಮಾಡಿಕೊಂಡಿದ್ದೆ. ನಾನು ಎಲ್ಲೇ ಶಾಸ್ತ್ರ ಕೇಳೋಕ್ಕೋದ್ರೂ ಸಹ ಇತ್ತೀಚಿನ ದಿನಗಳಲ್ಲಿ ಏನಾದರೂ ಒಂದು ಜ್ಯೋತಿಷ್ಯ ಅಂದರೆ ಶಾಸ್ತ್ರ ಅಂತ ಕೇಳ್ತೀನಿ, ನಾನು ಕೇಳಿಲ್ಲ ಅಂತಲ್ಲ, ಗ್ರಹಗತಿ ಹೇಗಿದೆ ಅಂತ ಹೇಳಿ ಒಂದು ಜಾತಕ ಪರಿಶೀಲನೆ ಮಾಡ್ಕೊಳ್ಳೋದಾಗಲಿ, ಮಕ್ಕಳದಾಗಲಿ, ನಂದಾಗಲಿ ಮಾಡಿಕೊಂಡಾಗ ಅಲ್ಲಿ ಕಂಡು ಬರ್ತಾ ಇದ್ದಂಥದ್ದು, ನಿಮ್ಗೆ ಯಾವುದೋ ಒಂದು ಹರಕೆ ಇದೆ,
ಅರಿಕೆನ ಪೆಂಡಿಂಗ್ ಇಟ್ಕೊಂಡಿದ್ದೀರಿ ಅಂತ ಹೇಳ್ತಾಯಿದ್ರು. ಕೂತ್ಕೊಂಡು ಯೋಚನೆ ಮಾಡಿದಾಗ ನನಗೆ ತಟ್ಟಂತ ನೆನಪಿಗೆ ಬಂದಿದ್ದು ಇದೊಂದು ಅರಿಕೆ. ಜೊತೆಗೆ ನಮ್ಮ ಮನೆಯವ್ರದ್ದೊಂದು ಆಸೆ ಇತ್ತು, ಅರಿಕೆಯಾಗೆ ಉಳಿದೋಯ್ತೇನೋ ಅಂದ್ಕೊಳ್ತೀನಿ. ಮಕ್ಕಳನ್ನ ಕರ್ಕೊಂಡು ಶಬರಿಮಲೆಗೆ ಹೋಗಬೇಕು, ಇಬ್ಬರು ಮಕ್ಕಳನ್ನೂ ಸಹ ನಾನು ಶಬರಿಮಲೆಗೆ ಕರ್ಕೊಂಡು ಹೋಗಬೇಕು ಅಂತ ತುಂಬ ಆಸೆ ಇಟ್ಕೊಂಡು ಎಲ್ಲ ಸೆಟ್ ರೆಡಿನೂ ಕೂಡ ಆಗಿದ್ರು. ಇನ್ನೇನು ಹೊರಡಬೇಕು ಅನ್ನೋದರಲ್ಲಿ ಅದು ಸ್ಟಾಪ್ ಆಯಿತು. ಅಂದರೆ ಕೇರಳದಲ್ಲಿ ಒಂದ್ಸಲ ಪ್ರವಾಹ ಬಂದು ಮಳೆ ಜೋರು ಬಂದು ಬೆಳಗ್ಗೆಗೆ ಹೋಗಬೇಕು, ಇವತ್ತು ಸಿಕ್ಕಾಪಟ್ಟೆ ಮಳೆ ಬಂದು ಟಿ ವಿಲೆಲ್ಲ ಬಂದಿದ್ದದು. ಆವಾಗ ಅದು ಹೋಗೋಕ್ಕೆ ಆಗಲಿಲ್ಲ, ಸ್ಟಾಪ್ ಆಯಿತು. ಅದೊಂದು ಅರಿಕೆಯಾಗಿ ಉಳ್ಕೊಂಡಿದೆ. ಮಕ್ಕಳನ್ನ ಕಳಿಸ್ಕೊಡ್ಬೇಕು. ನಮ್ಮ ಮನೆಯವ್ರಿಗೆ ತುಂಬ ಆಸೆ ಇತ್ತು, ಇಬ್ಬರನ್ನೂ ಕರ್ಕೊಂಡು ನಾನು ಶಬರಿಮಲೆಗೆ ಹೋಗಬೇಕು ಅನ್ನೋದು ತುಂಬ ಆಸೆ ಇತ್ತು ಅವ್ರಿಗೆ. ಏನು ಮಾಡಲಿ, ಅದು ಅರಿಕೆಯಾಗಿ ಉಳ್ಕೋತು. ಇನ್ನು ಇದನ್ನು ನಾನು 8 ವರ್ಷದಿಂದಲೇ ನಾನು ಮಾಡ್ಕೊಂಡಿದ್ದೆ ಅರಿಕೆನ. ಈಗ ಸನ್ನಿಧಾನಕ್ಕೆ ಹೋಗ್ತಾ ಇದ್ದೀನಿ. ಹೋಗಿ ಅಲ್ಲಿ ವಿಡಿಯೋ ಮಾಡಿ ಏನು ವಿಷಯಕ್ಕೆ ನಾನು ಅರಿಕೆ ಮಾಡ್ಕೊಂಡಿದ್ದೆ ಮತ್ತು ಯಾವ ದೇವಸ್ಥಾನ ಅಂತ ಹೇಳಿ ಮುಂದೆ ಹೋಗ್ತಾ ನಿಮಗೆ ತಿಳಿಸ್ತೀನಿ. ಈಗ ಬನ್ನಿ, ಜಶ್ವಂತ್ ಅಂದರೆ ಜಾಕಿ ನಾನು ಹೋಗ್ತಾ ಇದ್ದೀವಿ. ಹೋಗಿ ಅಲ್ಲಿ ವಿಡಿಯೋನ ನಾನು ಶುರು ಮಾಡ್ಕೊಳ್ತೀನಿ, ಆಯಿತಾ? ಬನ್ನಿ, ಜೊತೆಗೆ ನೀವು ಕೂಡ ತುಂಬ ಪವರ್ಫುಲ್ ಪರಮಾತ್ಮ ಭಗವಂತ ಅಂತ ಹೇಳ್ಬೋದು. ಮೊಬೈಲಲ್ಲೇ ಕೂತಲ್ಲೇ ಸಹ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ, ಸ್ವಾಮಿ ದರ್ಶನನ ಮಾಡ್ಕೊಳ್ಳಿ, ಆಯಿತಾ? ಬನ್ನಿ ಹೋಗಿ ಬರೋಣ. ನೋಡಿ, ನಮ್ಮ ಸ್ವಾಮಿ ದೇವಸ್ಥಾನಕ್ಕೆ ಯಾವ ಸ್ವಾಮಿ ಭಗವಂತ ಯಾರು ಖಂಡಿತ ತಿಳಿಸ್ತೀನಿ. ಇನ್ನೂ ಕೂಡ ಓಪನ್ ಆಗಿಲ್ಲ ದೇವಸ್ಥಾನ. ಬಂದ್ವಿ, ಹಾಗೆ ಇಲ್ಲಿ ಕೂತ್ಕೊಂಡಿದ್ದೀವಿ. ಇನ್ನೇನೋ ಬರ್ತಾರೆ ಅಂತ ಅರ್ಚಕರ ನಂಬರು ಸಹ ಇತ್ತು ಇಲ್ಲೇ. ಕಾಲ್ ಮಾಡಿದೆ, ಅವ್ರು ಪಿಕ್ ಮಾಡಿಲ್ಲ. ಬರಬಹುದು ಸಂಜೆ. ಏನೋ ಇದು ಸೋಮವಾರ ಆಗಿರೋದ್ರಿಂದ ಸ್ವಾಮಿ ಮುನೇಶ್ವರ ನೋಡಿ ಹೇಳಿಬಿಟ್ಟೆ, ಮುನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಒಂದು ಪುಟ್ಟ ಅರಿಕೆ ಸ್ವಾಮಿಗೆ ನಾನು ಮಾಡ್ಕೊಂಡಂಥದ್ದನ್ನು ತೀರ್ಸೋಣ ಅಂತ ಹೇಳಿ, ಅದರಲ್ಲೂ 8 ವರ್ಷಗಳ ನಂತರ ಸ್ವಾಮಿ ನಮಗೆ ಆ ಒಂದು ಭಾಗ್ಯ ಕೊಟ್ಟರೇನೋ ಅಂತ ಅಂದ್ಕೊಳ್ತಾ ಇದ್ದೀನಿ. ಬನ್ನಿ, ಸ್ವಾಮಿ ದರ್ಶನ ಕೂಡ ಮಾಡಿಸ್ತೀನಿ. ಏನೆಲ್ಲ ಅರಿಕೆ ಮಾಡ್ಕೊಂಡಿದೆ ಅಂತ ಹೇಳಿ ನಿಮಗೆ ತೋರಿಸಿ ಖಂಡಿತ ತಿಳಿಸ್ತೀನಿ. ಜಾಕಿ, ಆ ಬೆಲ್ಲ ಒಂದು ಎತ್ಕೊಬಿಡ್ತೀಯಾ? ನೋಡ್ತಾ ಇದ್ದೀರಿ, ಅವಾಗೆಲ್ಲ ಒಂದು ಪಿಂಡಿ ಅಂತ ಹೇಳ್ತಾಯಿದ್ರು ಬೆಲ್ಲಕ್ಕೆ. ಇದಕ್ಕೆ ಬಾಕ್ಸಲ್ಲಿ ಮಾಡ್ತಾರೆ. ನಾನು ಅಂದ್ಕೊಂಡಂಥದ್ದು ಒಂದು ಪಿಂಡಿ ಬೆಲ್ಲ ಮತ್ತು ಒಂದು ಚೀಲ ಅಕ್ಕಿ ಕೊಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ. ಆ ಸಂದರ್ಭದಲ್ಲಿ ಇಲ್ಲಿ ಎಲೆ, ಅಡಿಕೆ, ಹೂವು, ಬಾಳೆಹಣ್ಣು ಎಲ್ಲ ಸಹ ಪೂಜೆಗೆ ತೊಗೊಂಡಿದ್ದೀನಿ. ಅಕ್ಕಿ ಸಹ ಅಲ್ಲೇ ಇದೆ, ಅಕ್ಕಿ ಸಹ ಇದೆ. ನಾನು ಏನಕ್ಕೆ ಅರಿಕೆ ಮಾಡ್ಕೊಂಡಿದ್ದೆ, ಏನು ನೆರವೇರಿಸ್ಕೊಟ್ರು ಅಂತ ಕೂಡ ನಿಮಗೆ ತಿಳಿಸ್ತೀನಿ. ಅರ್ಚಕರು ಬರಲಿ, ನಂತರ ಸ್ವಾಮಿ ದರ್ಶನ ಕೂಡ ನಿಮಗೆ ಮಾಡಿಸುವಂಥದ್ದನ್ನು ಮಾಡ್ತೀನಿ. ಸ್ನೇಹಿತರೆ, ನೋಡ್ತಾ ಇದ್ದೀರಿ, ಮುನೇಶ್ವರ ಸ್ವಾಮಿಯ ದರ್ಶನ ಕೂಡ ಮಾಡ್ತಾಯಿದ್ದೀರಿ. ಪುಟ್ಟ ನಿಮಗೆ ಗುಡಿ ಥರ ಕಾಣಿಸ್ತಿರಬಹುದು. ಶಕ್ತಿ ಅಪಾರ ಅಂತ ಹೇಳಬಹುದು. ನಾನು ಒಂದು ಚೀಲ ಅಕ್ಕಿ, ಒಂದು ಪಿಂಡಿ ಬೆಲ್ಲ, ಪೂಜಾ ಸಾಮಗ್ರಿಗಳನ್ನ ತೊಗೊಂಡು ಬಂದೆ. ಅರಿಕೆನ ಭಗವಂತನಿಗೆ ಅರ್ಪಣೆ ಮಾಡ್ತಾಯಿದ್ದೀನಿ. ಮುನೇಶ್ವರ ಸ್ವಾಮಿ ನಮ್ಮ ಹುಣಸೂರಿನಲ್ಲಿರುವ ಒಂದು ಪ್ರಸಿದ್ಧವಾದ ಒಂದು ಸ್ವಾಮಿಯ ಸನ್ನಿಧಾನ ಅಂತ ನಾನು ಹೇಳ್ಕೋಬಹುದು. ಸುಮಾರು 8 ವರ್ಷಗಳ ಹಿಂದೆ, ಅಂದರೆ ನಮ್ಮ ಮನೆಯ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ನಮ್ಮ ಸ್ವಂತ ಮನೆ ಕಟ್ಟಡನ ಶುರು ಮಾಡಿದಂತಹ ಸಂದರ್ಭ ಅಂತ ಹೇಳ್ತೀನಿ. ಆ ಸಂದರ್ಭದಲ್ಲಿ ಹೀಗೆ ಈ ರೋಡಲ್ಲಿ ಓಡಾಡಬೇಕಾದ್ರೆ ನನಗೆ ಒಂದು ಸಂಕಷ್ಟ ಒದಗುತ್ತೆ. ಅಂದರೆ ನೋಡಿ, ನಾನಿದು ಸ್ವಾಮಿ, ನಾನು ಇಷ್ಟನ್ನು ಮಾತ್ರ ಅರಸ್ಕೊಂಡಿದ್ದೆ. ಏನು ಅರಿಕೆ ಮಾಡ್ಕೊಂಡಿದ್ದೀನೋ ಅದನ್ನು ಅವರ ಪಾದಕ್ಕೆ ಅರ್ಪಣೆ ಮಾಡಿದ್ದೀನಿ. ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ಏನಾಯಿತು ನನಗೆ ಆ ಸಂದರ್ಭದಲ್ಲಿ ಏನು ಸಂಕಷ್ಟ ಬಂತು ಅಂತ ಹೇಳ್ಕೋಬೇಕು ಅಂದರೆ, ನಿಮ್ಮ ಹತ್ರ ಸುಮಾರು ನಮ್ಮದು ಒಂದು ಸ್ವಲ್ಪ ದೊಡ್ಡ ಜಾಗನೇ, ನಮ್ಮ ಆ ಸೈಟು ಸ್ವಲ್ಪ ವಿಸ್ತೀರ್ಣ ದೊಡ್ಡದೇ. ಮೇಸ್ತ್ರಿಗೆ ವಹಿಸ್ತೀನಿ ಕೆಲಸದ್ದನ್ನು. ನಮ್ಮ ತಂದೆ ನಿಂತ್ಕೊಂಡು ಎಲ್ಲ ಮ್ಯಾನೇಜ್ಮೆಂಟು ಸಹ ನನ್ನ ತಂದೆಯೇ ನೋಡ್ಕೊಳ್ತಾರೆ. ಆ ಸಂದರ್ಭದಲ್ಲಿ ನಾವು ಬೆಂಗಳೂರಲ್ಲಿದ್ವಿ. ಮಕ್ಕಳು ಓದ್ತಿದ್ದಾಗಲಿ, ನಮ್ಮ ಮನೆಯವರು ಆಫೀಸ್ ವರ್ಕ್ ಮಾಡ್ತಿದ್ದಾಗಲಿ ಬೆಂಗಳೂರಲ್ಲೇ. ನಮ್ಮ ಮನೆಯವ್ರಿಗೆ ಒಂದು ದಿನವೂ ಕೂಡ ರಜಾ ಹಾಕ್ಕೊಳ್ದಂಗೆ ನಮ್ಮಪ್ಪ ನೋಡ್ಕೊಂಡಿದ್ದಾರೆ. ನಾವೇನೇ ಖರ್ಚು ಮಾಡಿದ್ರೂ ಸಹ ಬೆಳಗ್ಗೆ
5 ಗಂಟೆಯಿಂದ ಲೇಬರ್ ಕೈ ಬಿಡೋವರೆಗೂ ಸಹ ಸಂಜೆ 5 ಗಂಟೆ ಆಗ್ಬೋದು, ಇಲ್ಲ 6 ಗಂಟೆ ಆಗ್ಬೋದು, ಅಲ್ಲಿವರೆಗೂ ನಿಂತು ಪ್ರತಿಯೊಂದನ್ನು ಜೋಪಾನ ಮಾಡಿ ನಮ್ಮ ತಂದೆ ಆ ಜಾಗನ ನಿಂತು ಕೆಲಸನ ಮಾಡಿಸಿದ್ದಾರೆ. ಭಗವಂತ ಮೆಚ್ಚೋ ರೀತಿ ನಾನು ಮಾತಾಡಲೇಬೇಕು. ಈಗಿದ್ದಾಗ ಫೌಂಡೇಶನ್ ಆಗುತ್ತೆ. ಫೌಂಡೇಶನ್ ಆಗಿ ಗೋಡೆ ಕೂಡ ಒಂದು 10 ಅಡಿ ಗೋಡೆ ಎದ್ದೇಳುತ್ತೆ ಮೇಲೆ. ಸುಮಾರು ಒಂದು 5 ಲಕ್ಷ ದುಡ್ಡು ಮೇಸ್ತ್ರಿಗೆ ಸೇರುತ್ತೆ. ಸೇರಿದ ಮೇಲೆ ಯಾಕೋ ಗೊತ್ತಿಲ್ಲ, ಸುಮಾರು ಹತ್ತತ್ರ 15 ದಿನದಿಂದ 20 ದಿನ ಆಗುತ್ತೆ ಕೆಲಸಕ್ಕೆ ಬರೋದಿಲ್ಲ. ಫೋನ್ ಕಾಲ್ ಪಿಕ್ ಮಾಡೋದಿಲ್ಲ, ಕೆಲಸಕ್ಕೂ ಬರ್ತಾ ಇರಲಿಲ್ಲ. ನನಗೊಂಥರ ದಿಗ್ಭ್ರಮೆ ಶುರುವಾಯಿತು. ಏನಪ್ಪ, ಒಂದೊಂದು ತಿಂಗಳಾದರೂ ಕೆಲಸಗಾರರು ಬಂದಿಲ್ಲ, ಅದರಲ್ಲೂ ಮೇಸ್ತ್ರಿ ಬಂದಿಲ್ಲ ಅಂದರೆ ನಾವು ಆಲ್ರೆಡಿ ದುಡ್ಡನ್ನು ಒಂದು 5 ಲಕ್ಷ ಅವ್ರಿಗೆ ಸೇರಿಬಿಟ್ಟಿದೆ ದುಡ್ಡು. ಇಲ್ಲ ಚೇಂಜ್ ಮಾಡಿ ಹೊಸ ಮೇಸ್ತ್ರಿಗೆ ವಹಿಸೋಣ ಅಂದ್ರೂ ಆಗೋದಿಲ್ಲ. ಈ ಸಂದರ್ಭದಲ್ಲಿ ನನ್ನ ತಂದೆನೂ ಕೂಡ ಅವ್ರ ಊರಿಗೆಲ್ಲ ಹೋಗಿ, ಮೇಸ್ತ್ರಿ ಊರಿಗೆ ಹೋಗಿ ಅಲ್ಲೂ ಕೂಡ ಸಿಗ್ತಿರ್ಲಿಲ್ಲ. ಹೋದ ಸಂದರ್ಭದಲ್ಲಿ ಮನೆಗೆ ಹೋದರೆ ಅವರ ಹೆಂಡ್ತಿ ಇರ್ತಿದ್ರು, ಇಲ್ಲ ಬೆಳಗ್ಗೆನೇ ಎದ್ದೋಗಿದ್ದಾರೆ, ಅವ್ರು ಎಷ್ಟೊತ್ತಿಗೆ ಬರ್ತಾರೆ ಗೊತ್ತಿಲ್ಲ ಅಂತ ಉತ್ತರ ಬರೋದು. ದಿನ ಹಿಂಗೆ ವಾರಕ್ಕೊಂದ್ಸಲ 2 ದಿನಕ್ಕೊಂದ್ಸಲ ನಮ್ಮ ತಂದೆನೂ ಕೂಡ ಅವ್ರ ಊರಿಗೆಲ್ಲ ಹೋಗಿ ಬಂದರೂ ಸಹ ಆತ ಸಿಗ್ತಿರ್ಲಿಲ್ಲ, ಫೋನ್ ಕಾಲು ಸಹ ಪಿಕ್ ಮಾಡ್ತಿರ್ಲಿಲ್ಲ. ಇಂಥ ಸಂದರ್ಭದಲ್ಲಿ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗೋಯಿತು. ಇನ್ನು ಮೋಲ್ಡ್ ಆಗಬೇಕು, ಮತ್ತು ದುಡ್ಡು ಬೇರೆ ಸೇರಿಬಿಟ್ಟಿದೆ ವಿಪರೀತ. ಅವ್ರು ಕೆಲಸ ಮಾಡಿದ್ದಕ್ಕೂ ಒಂದು 4 ಪಟ್ಟು ದುಡ್ಡು ಅವ್ರಿಗೆ ಸೇರಿಬಿಟ್ಟಿತ್ತು. ಹಿಂಗಿದ್ದಾಗ ಇಲ್ಲಿಗೆ ಬರ್ತೀನಿ. ಇಲ್ಲಿಗೆ ಬಂದು ಸ್ವಾಮಿ ಮುಂದೆ ನನಗೆ ಮುನೇಶ್ವರ ಸ್ವಾಮಿ ಅಂದರೆ ಬೆಂಗಳೂರಿನಲ್ಲಿ ನಾನು ಬಸವೇಶ್ವರ ನಗರ ಇರ್ತೀನಿ. ಬಸವೇಶ್ವರ ನಗರ ನಾವಿದ್ದಂಥ ಒಂದು ಆ ಏರಿಯಾದ ಒಂದು ರೋಡಲ್ಲಿ ಮುನೇಶ್ವರ ಟೆಂಪಲ್ ಇರುತ್ತೆ. ಪ್ರತಿದಿನ ಹೋಗಿ ನಾನು ದರ್ಶನ ಮಾಡ್ಕೊಂಡು ಬರ್ತಾಯಿದ್ದೆ. ಪ್ರತಿದಿನ ನಮ್ಮ ಮನೇಲಿ ದೀಪ ಹಚ್ಚಬೇಕಾದ್ರೆ ನಾನು ಮುನೇಶ್ವರ ಸ್ವಾಮಿನ ನೆನೆಕೊಂಡೆ ದೀಪ ಹಚ್ಚುತ್ತಾ ಇದ್ದೆ. ಮುನೇಶ್ವರ ಬೇರೆ ಅಲ್ಲ, ಮೈಲಾರ ಲಿಂಗೇಶ್ವರ ಬೇರೆ ಅಲ್ಲ, ಶಿವ ಬೇರೆ, ಎಲ್ಲ ಒಂದೇ ಅವತಾರ ಅಲ್ವಾ. ಅದರಿಂದ ನನಗೆ ಅಪಾರವಾದ ಭಕ್ತಿ ಸ್ವಾಮಿ ಮೇಲೆ ಇತ್ತು. ಹಿಂಗಿದ್ದಾಗ ಬೆಂಗಳೂರಲ್ಲಿ ಅಪಾರವಾದ ಭಕ್ತಿ ನನಗಿದ್ದಾಗ ಇದೇ ನಮ್ಮ ಇಲ್ಲಿ ಓಡಾಡುವಂಥ ರೋಡ್ ಇದು. ಇಲ್ಲಿಗೆ ಸ್ವಾಮಿ ದರ್ಶನ ಮಾಡೋಣ ಅಂತ ಬರ್ತೀನಿ. ನನ್ನ ತಂದೆ ಜೊತೆಗೆ ಬರ್ತೀನಿ, ನನ್ನ ಅಪ್ಪನ ಜೊತೆನೇ ಬರ್ತೀನಿ. ನಿಂತ್ಕೊಂಡು ಬೇಡ್ಕೊಳ್ತೀನಿ, ಭಗವಂತ ನೋಡಿ ಈ ಸಂಕಷ್ಟಕ್ಕೆ ನಾನು ಸಿಲುಕಿದ್ದೀನಿ, ಇವಾಗ ದಾರಿ ತೋರಿಸ್ಬೇಕಾಗಿರೋದು ನೀವೇನೆ. ಮೇಸ್ತ್ರಿ ಆತನೇ ಬಂದು ಕೆಲಸನ ಪ್ರಾರಂಭ ಆಗಬೇಕು. ನಾವು ತುಂಬ ನೊಂದಿದ್ದೀನಿ ಇವಾಗ. ನನ್ನ ಕೈಲಾದಂತಹದ್ದು ಆ ಸಂದರ್ಭದಲ್ಲಿ ಅಲ್ಲಿ ಪ್ರಸಾದ ವಿನಿಯೋಗಕ್ಕೆ ಅಕ್ಕಿ ಬೆಲ್ಲನ ಕೊಡುವಂಥದ್ದು ಒಂದು ವಿಶೇಷ. ಅದನ್ನು ಯಾಕೆ ನಾನು ಕೊಡಬಾರ್ದು ಅಂತ ಹೇಳಿ ಅರ್ಕೆ ಮಾಡ್ಕೊಳ್ತೀನಿ. ಅವರೇ ಬಂದು ಕೆಲಸ ಶುರು ಮಾಡಲಿ ಅಂತ ಹೇಳಿ ಅರಿಕೆ ಮಾಡಿಕೊಂಡು ಹೋಗ್ತೀನಿ. ಒಂದು 3-4 ದಿನಕ್ಕೆ ನಾವು ಫೋನ್ ಕರೆ ಮಾಡಿಲ್ಲ, ನಾನೆಲ್ಲೂ ಹುಡ್ಕೋಕ್ಕೂ ಹೋಗಿಲ್ಲ. ಆತನೇ ಲೇಬರ್ನ ಕರ್ಕೊಂಡು, ಇನ್ನೂ ಲೇಬರ್ಸ್ಗಳನ್ನ ಕರ್ಕೊಂಡು ಬಂದು ಕೆಲಸನ ಪ್ರಾರಂಭ ಮಾಡ್ತಾನೆ ಮೇಸ್ತ್ರಿ. ನನಗೆ ಅಗಾಧವಾದ ಭಕ್ತಿ ಮುನೇಶ್ವರ ಸ್ವಾಮಿಯಲ್ಲಿ ಇದೆ. ಆದರೂ ಸಹ ನನಗೆ ಹರಕೆ ತೀರ್ಸೋಕ್ಕೆ ಎಲ್ಲ ಅನುಕೂಲ ಇದ್ದರೂ ಸಹ ನಾನು ಹರಕೆ ತೀರ್ಸೋಕ್ಕೆ ಆಗಿರಲಿಲ್ಲ. ನೋಡಿ ಯಾಕೆ ಅಂತ ಗೊತ್ತಿಲ್ಲ, ಏನು ಮಾಡಿದ್ರೂ ಹರಕೆ ತೀರ್ಸೋಕ್ಕೆ ಆಗ್ತಿರಲಿಲ್ಲ. ಏನಾದರೂ ಒಂದು ಅಡ್ಡಿ ಆತಂಕಗಳು ಏನಾದರೂ ಒಂದು ಬರ್ತಾನೇ ಇತ್ತು ಇದೇ ರೀತಿ. ಈಗ ನಮ್ಮ ಮನೆಯವರು ಹೋದ ಮೇಲೆ ತುಂಬ ಕಡೆ ಒಂದಿಷ್ಟು ಶಾಸ್ತ್ರ ಅದು ಇದು ಕೇಳ್ಕೊಂಡಿದ್ದೀನಿ. ಕೇಳಿದಾಗ ಅವ್ರ ಬಾಯಿಲ್ಗಳಲ್ಲಿ ಒಬ್ಬರಲ್ಲ ಇಬ್ಬರಲ್ಲ ಎಲ್ಲಿ ಕೇಳ್ತೀನೋ ಅಲ್ಲೆಲ್ಲರೂ ಸಹ ನಿಮ್ದು ಯಾವುದೋ ಒಂದು ಹರಕೆ ಇದೆ, ನೀವು ಹರಕೆ ಮರ್ತಿದ್ದೀರಾ, ಇದೇ ರೀತಿ ಹೇಳಕ್ಕೆ ಬಂದರು. ನನಗೆ ಪಟ್ಟಂತ ನೆನಪು ಬಂದಿದೆ ಈ ಹರಕೆ. ಆಗ ನಾನು ಈ ಸೋಮವಾರ, ಇದು ಸೋಮವಾರ ಆಗಿರೋದ್ರಿಂದ ತೀರಿಸ್ಬಿಡೋಣ, ಸ್ವಾಮಿ ನನ್ನನ್ನು ಕರೆಸ್ಕೊಂಡು ಅವರ ಪಾದಕ್ಕೆ ನನ್ನ ಕೈಲಾದಂಥ ಒಂದು ಅಳಿಲು ಸೇವೆನ ಮಾಡಬೇಕು ಅಂತ ಹೇಳಿ ಇವತ್ತು ಬಂದು ನಾನು ಒಂದು ಅಕ್ಕಿ ಚೀಲ ಮತ್ತು ಬೆಲ್ಲ ಹಾಗೆ ನನ್ನ ಕೈಲಾದಂತಹ ದಕ್ಷಿಣೆ ಇಟ್ಟು ಸ್ವಾಮಿಯ ಒಂದು ಹರಕೆನ ತೀರಿಸಿದ್ದೀನಿ. ಇವತ್ತು ಮನಸ್ಸಿಗೆ ಸಂತೃಪ್ತಿ ಆಗಿದೆ ನನಗೆ. ಇನ್ಮೇಲೆ ಇಲ್ಲಿಂದ ಈಚೆಗೆ ಸಕಲ ಕಾರ್ಯದಲ್ಲೂ ಸಹ ನನಗೆ ಜಯನ ಮುನೇಶ್ವರ ಸ್ವಾಮಿ ಕೊಟ್ಟೇ ಕೊಡ್ತಾರೆ. ನನ್ನ ಮಕ್ಕಳಿಗೆ ಆಯಸ್ಸು, ಆರೋಗ್ಯ, ವಿದ್ಯಾ, ಯಶಸ್ಸು ಎಲ್ಲನೂ ಕೂಡ ದಯ ಪಾಲಿಸಲಿ. ಎಲ್ರಿಗೂ ಒಳ್ಳೆಯದಾಗಲಿ. ನನ್ನ ತಂದೆಯ ಹೆಸರುಳಿಸುವಂಥ ಶಕ್ತಿ, ನನ್ನ ಗಂಡನ ಹೆಸರುಳಿಸುವಂಥ ಶಕ್ತಿನ ಮುನೇಶ್ವರ ಸ್ವಾಮಿ ನನಗೆ ಕೊಟ್ಟೇ ಕೊಡ್ತಾರೆ ಅನ್ನುವಂಥ ಅಪಾರವಾದ ನಂಬಿಕೆ ನನಗಿದೆ. ನೋಡಿ, ಹಾಗೆ ಒಳಗಡೆಯಿಂದ ಪ್ರದಕ್ಷಿಣೆ ಬಂದರೆ ವೃಕ್ಷದ ಪಕ್ಕದಲ್ಲೂ ಸಹ ಎದುರುಗಡೆ ಮುನೇಶ್ವರ ಒಂದು ಮೂರ್ತಿ ಇಟ್ಟಿದ್ದಾರೆ. ತುಂಬ ಮುದ್ದಾಗಿ ಸ್ವಾಮಿಯ ದರ್ಶನ ನೋಡಬಹುದು ನೀವು. ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ಇವತ್ತಿನ ನನ್ನ ಡೈಲಿ ಬ್ಲಾಗ್ ಇಷ್ಟ ಆಗಿತ್ತು. ಎಲ್ರಿಗೂ ಒಳ್ಳೇದು ಮಾಡಲಿ.
ಸ್ವಲ್ಪ ವಿಡಿಯೋ ಲೇಟಾಗಿ ಬರುತ್ತೆ ಇವತ್ತು, ಆದರೂ ಸಹ ನೀವೆಲ್ಲರೂ ನೋಡ್ತೀರಾ ಅನ್ನುವಂತಹ ನಂಬಿಕೆ ನನಗೆ ಖಂಡಿತ ಇದೆ. ಮುನೇಶ್ವರ ಸ್ವಾಮಿ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ನಿಮ್ಮೆಲ್ರಿಗೂ ಕೂಡ ಒಳಿತನ್ನು ಮಾಡಲಿ, ಅನುಗ್ರಹ ಮಾಡಲಿ ಅಂತ ಕೇಳ್ಕೊಳ್ತೀನಿ. ಆಯಿತಾ? ನೆಕ್ಸ್ಟ್ ನಾನು ಒಂದು ಹೊಸ ಡೈಲಿ ಬ್ಲಾಗ್ ವಿಡಿಯೋದೊಂದಿಗೆ ಬರ್ತೀನಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಸಹ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು. ಮತ್ತೆ ಸಿಗೋಣ ಅಂತ ಕೇಳ್ತಾ ಎಲ್ರಿಗೂ ಇಷ್ಟೊತ್ತು ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಕೂಡ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳು. ವಿಶೇಷವಾದ ದೇವಸ್ಥಾನ, ನಿಮ್ಮೆಲ್ರಿಗೂ ಸಹ ಮುನೇಶ್ವರ ಸ್ವಾಮಿ ಒಳ್ಳೆಯದನ್ನು ಮಾಡಲಿ. ಮತ್ತೆ ಸಿಗ್ತೀನಿ. ನಮಸ್ಕಾರ.